ಆತ್ಮೀಯ H16 ನ್ಯೂಸ್ ಅರ್ಥಾತ್ ಜೆ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜ್ಯೋತವ. ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳು ಆಗುವುದು ಯಾವಾಗ? ದೊಡ್ಡ ಪ್ರಶ್ನೆ ಇದೆ. ಹಲವು ದಶಕಗಳ ಹೋರಾಟ ಇನ್ನೂ ಆಗ್ತಾ ಇಲ್ಲ. ಎಲ್ಲಿ ಹೋದರೂ ಜನ ಇದು ಕೇಳ್ತಾ ಇದ್ದಾರೆ. ಚಿಕ್ಕೋಡಿಗೆ ಹೋಗ್ರಿ, ಗೋಕಾಕದಲ್ಲಿರಲಿ, ಗೋಕಾಕ್ ತಾಲೂಕದಲ್ಲಿರಲಿ, ಎಲ್ಲಿ ಹೋದರು. ಯಾಕಂದ್ರೆ ಈಗಾಗಲೇ 15 ತಾಲೂಕುಗಳು ಚೆನ್ನಾಗಿದ್ದಾವಿಲ್ಲ, 18 ಶಾಸಕರಿದ್ದಾರೆ, ಭಾಳ ವಿಸ್ತೀರ್ಣದ ಇದೆ. ಯಾವಾಗ ಇದು ಒಡಿದು, ಯಾವಾಗ ಡಿವಿಷನ್ ಆಗೋದು, ವಿಭಜನೆ ಆಗೋದು ಯಾವಾಗ ಅನ್ನೋದು ಒಂದು ಜನಸಾಮಾನ್ಯರ ಪ್ರಶ್ನೆ. ಕೇವಲ ಇದು ಒಬ್ಬಿಬ್ಬರದಲ್ಲ. ಅದಕ್ಕೊಂದು ಧ್ವನಿ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಅಶೋಕ್ ಪೂಜಾರಿ ಅವರು, ಅದೇ ಕಾಲಕ್ಕೆ ಜನಪರ ಹೋರಾಟಗಾರ ಅಂತ ನಮ್ಮ ದಸ್ತಗೀರ್ ಪೈಲ್ವಾನ್ರವರು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಅದ್ರ ಜೊತೆಗೆ ಇನ್ನುಳಿದವರು ಮಾಡ್ತಾಯಿದ್ದಾರೆ. ಆ ಮಾತು ಬೇರೆ. ಶೂನ್ಯ ಸಂಪಾದನಾ ಸ್ವಾಮೀಜಿಯವರು ಮೇಲೆ ಅವರು ಈ ಒಂದು ಹೋರಾಟ ಮಾಡ್ತಾ ಇರ್ತಾರೆ. ನಮ್ಮ ವಕೀಲರ ಸಂಘಗಳು ಎಲ್ಲ ಕಡೆದು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಲ್ಲೇ ಸ್ವಾಮೀಜಿಯವರು ಇನ್ನುಳಿದವರು ನಮ್ಮ ಚಿಕ್ಕೋಡಿಯಲ್ಲೂ ಸಹಿತ ಪ್ರಶ್ನೆ ಮಾಡ್ತಾಯಿದ್ದಾರೆ, ಯಾವಾಗ ಮಾಡ್ತೀರಪ್ಪ ನೀವು ಅಂತೇಳಿ. ಇವತ್ತು ಇವರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರು, ಇನ್ನೊಬ್ಬರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಯಾಕಂದರೆ ಇಬ್ಬರು ಸಚಿವರಿದ್ದಾರೆ, ಇಬ್ಬರು ಬಲಿಷ್ಠರಿದ್ದಾರೆ, ಇಬ್ಬರು ತಮ್ಮ ಕಾರ್ಯಗಳನ್ನು ಸಾಧಿಸುವಲ್ಲಿ ಪ್ರವೀಣರಿದ್ದಾರೆ, ಬುದ್ಧಿವಂತರಿದ್ದಾರೆ, ಜನರಿಗೆ ಬೇಕಾಗಿದ್ದಾರೆ, ಜನ ಆಯ್ಕೆ ಮಾಡಿದ್ದಾರೆ. ಜನ ಇವತ್ತು ಕೇಳ್ತಾ ಇದ್ದಾರೆ ಯಾವಾಗ ರೀ ಅಂತೇಳಿ. ಅದಕ್ಕೆ ಧ್ವನಿ ಕೊಡೋ ಕೆಲಸವನ್ನು ಅಶೋಕ್ ಪೂಜಾರಿ ಮತ್ತು ದಸ್ತಗೀರ್ ಪೈಲ್ವಾನ್ರು ಅಂತವ್ರು ಮಾಡ್ತಾ ಇದ್ದಾರೆ, ಮುಂಚೂಣಿಲಿದ್ದಾರೆ. ಅದರಿಂದ ಸಾಕಷ್ಟು ಜನ ಇದ್ದಾರೆ, ಲಕ್ಷ ಜನ ಇದ್ದಾರೆ. ಎಲ್ಲರದ್ದು ಒಂದೇ ಬೇಡಿಕೆ, ಯಾವಾಗಪ್ಪ ಇದು? ಡಿಸೆಂಬರ್ದಲ್ಲಿ ಆಗಲಿಲ್ಲ 31ರೊಳಗೆ ಅಂದರೆ ಮತ್ತೆ 2 ವರ್ಷ 3 ವರ್ಷ 5 ವರ್ಷ ಯಾರಿಗೂ ಗೊತ್ತು. ಗಣತಿ ಆಗಬೇಕಾಗ್ಯದ 2026ರಲ್ಲಿ. ಈಗಾಗಲೇ ನಮ್ಮ ರಾಜ್ಯಸಭಾ ಸದಸ್ಯರಂಥ ಹಿರಣ್ಯ ಖರಾಡಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಪ್ರಯತ್ನ ಮಾಡಬೇಕು, ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕಬೇಕು, ತರಬೇಕು. ಯಾರು ಒತ್ತಡ ಹಾಕೋರು? ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಸ್ಟ್ರೈಕು ಸಾಕಷ್ಟು ಮಾಡಿದ್ರು, ಮೆಂದಲ್ಲಿ ಮಾಡ್ತಾ ಇರ್ತಾರೆ, ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರ್ತಾರೆ, ಟೈರಿಗೆ ಬೆಂಕಿ ಹೆಚ್ಚು ಕೆಲಸ ಮಾಡ್ತಾ ಇರ್ತಾರೆ. ಇವೆಲ್ಲ ಗೊತ್ತಿಲ್ಲ ಅಂತಲ್ಲ. ಸತೀಶ್ ಅವ್ರಿಗೆ ಆಯಿತು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರಿಗೆ ಆಯಿತು, ಇಬ್ಬರು ಬುದ್ಧಿವಂತರು. ಈಗಾಗಲೇ ಹೇಳಿದಾಗ ಇದೊಂದು ಕೆಲಸ ಯಾಕೆ ಆಗ್ತಾಯಿಲ್ಲ? ಯಾಕೆ ಸಿದ್ದರಾಮಯ್ಯ ಮೇಲೆ ಒತ್ತಡ ಹಾಕ್ತಾ ಇಲ್ಲ? ಯಾಕೆ ಇನ್ನುಳಿದ ಶಾಸಕರು ಸಹಿತ ಇದರಲ್ಲಿ ಆಸಕ್ತಿ ವಹಿಸ್ತಾ ಇಲ್ಲ? ಈಗಾಗಲೇ ಇನ್ನುಳಿದ ಜಿಲ್ಲೆಗಳಾಗಬೇಕು ಅಂತ ಬೇಡಿಕೆನೂ ಇಡ್ತಾ ಇದ್ದಾರೆ. ಅತನಿಯವರಾಗಿರ್ಬೋದು, ಬೈಲಹೊಂಗಲದವರಾಗಿರ್ಬೋದು, ಇನ್ನೊಂದಿಷ್ಟು ಕೆಲವು ಬಿಟ್ಟರೆ ರಾಮದುರ್ಗದವ್ರು ಕೇಳ್ಬೋದು. ಏನು ತಪ್ಪಲ್ಲ ಕೇಳೋದು. ಆದರೆ ಈಗಂತೂ ಜಿಲ್ಲೆ ಹೊಡಿಬೇಕಾಗಿದೆ. ಹಲವು ದಶಕಗಳ ಹೋರಾಟ. ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲಾ ಹೋರಾಟಗಾರರ ಒಂದು ಭಾಳಷ್ಟು ಮನವಿ, ಕಳಕಳಿ ಮನವಿ. ಯಾರು ಸಿಕ್ಕರು ಸಾಕು ಹೇಳ್ತಾರೆ, ಯಾವಾಗ ಆಗ್ತದೆ ರೀ, ಯಾವಾಗ ಆಗ್ತಾರೆ ಜಿಲ್ಲಾ ಅಂತೇಳಿ. ಮತ್ತು 2 ಅರ್ಹವಾದಂಥ ಸ್ಥಳದಲ್ಲೇ ಇದ್ದಾವೆ. ಅಲ್ಲೇ ಹಿಂದಿದ್ದಂಥ ನಮ್ಮ ದೇವಾಗಂತ ಕತ್ತಿಯವರಾಗಿರ್ಬೋದು, ಸಂಗಪ್ಪಗಳನ್ನಂಥವ್ರಾಗಿರ್ಬೋದು, ಚಿಕ್ಕೋಡಿ ಸರ್ ಭಾಳಷ್ಟು ಹೋರಾಟ ಮಾಡಿ ಅವ್ರೊಂದು ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಅವರು ರಾಜಕೀಯ ಶಕ್ತಿ, ಇಚ್ಛಾಶಕ್ತಿಯಿಂದ ಒಂದು ಜಿಲ್ಲೆ ಮಾಡಲಿಕ್ಕೆ ಸಾಧ್ಯದ ಮತ್ತು ಶೈಕ್ಷಣಿಕ ಒಂದು ಜಿಲ್ಲೆಯನ್ನಾಗಿ ಮಾಡ್ಕೊಂಡಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದರೆ ಗೋಕಾಕ್ ಮಾತ್ರ ಈಗಿಲ್ಲ. ಯಾಕೆ ಆ ಇಚ್ಛಾಶಕ್ತಿ ಇಲ್ವ ನಮ್ಮ ರಾಜಕಾರಣಿಗಳಲ್ಲ? ಸತೀಶ್ ಅವರಲ್ಲಾಗಲಿ ಅಥವಾ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರಲ್ಲಾಗಲಿ, ಅದರಲ್ಲೂ ನಮ್ಮ ಗೋಕಾಕದ ರಮೇಶ್ ಜಾರಕಿಹೊಳಿ ಅವರಲ್ಲಾಗಲಿ, ನಮ್ಮ ಬದಿಯ ಮೂಡಲಗಿಯ ಬಾಲಚಂದ್ರ ಜಾರಕಿಹೊಳಿ ಅವರಲ್ಲಾಗಲಿ, ಇವರೆಲ್ಲರೂ ಜನರಿಂದ ಆಯ್ಕೆ ಆದಂಥವ್ರು. ಇವರು ಜನರ ಮನದ ನೋವುಗಳನ್ನು, ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಯಾಕೆ ಯಶಸ್ವಿ ಮಾಡ್ತಾ ಇಲ್ಲ ಅನ್ನೋ ಜನ ಕೇಳ್ತಾ ಇದ್ದಾರೆ. ಅದು ಧ್ವನಿ ಕೊಡೋ ಕೆಲಸ ನಾವು ಮಾಡ್ತಾಯಿದ್ವಿ. ಇದೆಲ್ಲರೂ ಬೇಡಿಕೆ. ಅದರಲ್ಲೂ ವಕೀಲರ ಸಂಘಗಳು 2 ಕಡೆ ಇದ್ದಂಥವ್ರು. ಯಾಕಂದರೆ ಅವ್ರಿಗೆ ಪಾಪ ಬದುಕು ದೊಡ್ಡದಾಗಬೇಕಾಗಿದೆ ಮತ್ತು ವಿಸ್ತೀರ್ಣ ಆಗಿದೆ ಮತ್ತು ಆಳ ದೃಷ್ಟಿಯಿಂದ ದೊಡ್ಡದ ಆಗೋ ಜೊತೆಗೆ ದೊಡ್ಡದಾಗಿದ್ದರಿಂದಾಗೆ ವಿಭಜನೆ ಮಾಡೋದು ಇವತ್ತು ಭಾಳ ಅನಿವಾರ್ಯ. ಆದ್ರೆ ಮತ್ತೆ 2 ವರ್ಷ ಹೋಗ್ತದೆ, ಮುಂದೆ 3 ವರ್ಷ ಡಿಸೆಂಬರ್ ದಾಟಿತದೆ 31, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದಶಕಗಳೇ ಕಾದ ಸುಸ್ತಾಗಿದ್ದಾರೆ. ಇದೆಲ್ಲ ಗೊತ್ತಿಲ್ಲ ಅಂತ ನಮ್ಮ ಸತೀಶ್ ಅವ್ರಿಗೆ ಗೊತ್ತದ, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ರಿಗೆ ಗೊತ್ತದ, ಬಾಲಚಂದ್ರ ಜಾರಕಿಹೊಳಿಗೆ ಗೊತ್ತದ, ಆ ಭಾಗದ ಇನ್ನುಳಿದ ಶಾಸಕರಿಗೆ ಗೊತ್ತದ, ರಮೇಶ್ ಜಾರಕಿಹೊಳಿ ಅವ್ರಿಗೆ ಗೊತ್ತದ, ನಮ್ಮ ಸೌದಿಯವ್ರಿಗೆ ಗೊತ್ತದ. ಸೌದಿಯವರು ಮೆಲ್ಲಗೆ ಅತನಿ ಜಿಲ್ಲಾ ಮಾಡಿರ್ತಾರೆ. ಅವರು ಅಲ್ಲಿಯೇ ಜನರ ಕೂಗಿಗೆ ಧ್ವನಿ ಕೊಡ್ತಾ ಇದ್ದಾರೆ. ಅಂದರೆ ಇದು ಆಗಬೇಕಾ ಅಥವಾ ಆಗಬಾರ್ದ ಅಂತ. ಯಾಕಂತಂದರೆ ಸಹಜ ಎಲ್ಲರೂ ಕೇಳಿಗೆ ಇದ್ದರೆ ಅವ್ರ ಮೇಲೆ ಹಾಕ್ಕೊಂಡು ಹೋಗಿಬಿಡೋದು. ಅವ್ರು ಕೇಳ್ತಾರೆ, ಇವ್ರು ಕೇಳ್ತಾರೆ. ಜೆ ಪಟೇಲ್ ಅದನ್ನ ಮಾಡಿದ್ದಾರೆ. ಆ ಸಂದರ್ಭ ಆಗಿತ್ತು, ಜಿಲ್ಲಾ ಆಗಿತ್ತು, ಗೋಕಾಕು ಆಗಿತ್ತು, ಚಿಕ್ಕೋಡಿ ಘೋಷಣೆ ಆಗಿತ್ತು. ಅದರ ದುರಂತ ಬೆಳಗಾವಿ ಕೆಲವು ಜನ ತಮಗೆ ವ್ಯವಹಾರ ಮಾಡೋದು ಕಷ್ಟ ಆಗ್ಬೋದು, ಮತ್ತೇನೋ ಕಾರಣ, ಕನ್ನಡದ ಕಾರಣ ಹೇಳ
ಅದನ್ನು ಮುರಿದು ಮುದ್ದೆ ಮಾಡಿ ಹೋದರು. ಆ ಸಂದರ್ಭದಲ್ಲೇ ಆಗಿದ್ದರೆ ಆಗಿ ಹೋಗ್ಬಿಡ್ತಾಯಿತ್ತು. ಇವತ್ತು ಯಾವ ಸಮಸ್ಯೆ ಇಲ್ಲ, ಗಡಿ ಸಮಸ್ಯೆ ಪ್ರಶ್ನೆನೇ ಇಲ್ಲ. ಮಹಾಜನ್ ವರದಿ ಪ್ರಕಾರ ನಾವು ಬೆಳಗಾವಿ ಜಿಲ್ಲೆ ನಮ್ಮದು ಅಂತ ಈಗಾಗಲೇ ಪ್ರೂವ್ ಆಗಿದೆ. ಸುಪ್ರೀಂ ಕೋರ್ಟಲ್ಲಿ ಅದೆಲ್ಲ ಡಿಸಿಷನ್ ಆಗೋದು, ಎಂದೋ ಏನೋ ಆಗೋದು ಇಲ್ಲ, ಆಗಲಿಕ್ಕೆ ಸಾಧ್ಯವೂ ಇಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಅನೇಕ ತಜ್ಞರು, ನ್ಯಾಯ ತಜ್ಞರು, ಅನೇಕ ಈ ವಿಷಯ ತಿಳ್ಕೊಂಡು ತಜ್ಞರು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತದ ಪ್ರಸ್ತುತ ಇವತ್ತು ಆಡಳಿತ ದೃಷ್ಟಿ ಜನಸಂಖ್ಯೆ ಸಾಕಷ್ಟು ಆಗ್ಯದಲ್ರಿ, ಇದನ್ನೆಲ್ಲ ಕನ್ವಿನ್ಸ್ ಮಾಡುವಂಥ ಕೆಲಸ ಇವತ್ತು ಯಾರ್ದು ಇದ್ರೆ ಅದು ಸತೀಶ್ ಜಾರಕಿಹೊಳಿ ಅವ್ರದ್ದು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು. ಸತೀಶ್ ಅವರಂತೆ ಅತ್ಯಂತ ನಮ್ಮ ಸಿದ್ದರಾಮಯ್ಯರಿಗೆ ಆತ್ಮೀಯರು, ಭಾಳಷ್ಟು ಆತ್ಮೀಯರು. ಇವರ ರಾಜಕೀಯ ಏಳಿಗೆಗೆ ಇವತ್ತು ಸಿದ್ದರಾಮಯ್ಯರ ಕಾರಣ, ಅದರಲ್ಲಿ ಎರಡು ಮಾತಿಲ್ಲ. ಅವ್ರ ಕುಟುಂಬದ ರಾಜಕೀಯಕ್ಕೆ ಸಿದ್ದರಾಮಯ್ಯರ ಆಶೀರ್ವಾದ ಸಾಕಷ್ಟು ಇದು ಒಪ್ಪಿಕೊಡ್ತಾರೆ ಪಾಪ ಓಪನ್ ಆಗಿ ಅವರೆಲ್ಲ ಅಂತಂದರು. ಅದೇ ಕಾಲಕ್ಕೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ರಾಜಕೀಯ ಬೆಳವಣಿಗೆ ಡಿ ಕೆ ಶಿವಕುಮಾರ್ ಅವರ ಕಾರಣ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಇಬ್ಬರನ್ನು ಒಪ್ಪಿಸಿದ್ರೆ ಮುಗಿತಲ್ರಿ ಕೆಲಸ. 2 ಜಿಲ್ಲೆಗಳನ್ನು ಘೋಷಣೆ ಮಾಡಿದ್ರೆ ಜನ ಸಂತೋಷ ಪಡ್ತಾರೆ. ಇತಿಹಾಸದಲ್ಲಿ ಉಳಿಯುವಂಥ ಕೆಲಸದು. ಈ ಕೆಲಸನ ಸತೀಶ್ ಅವರು ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮಾಡಲೇಬೇಕಾದಂಥದ್ದು. ಅವ್ರು ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ನಾವು ಒತ್ತಡ ತರ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂತ. ಆದರೆ ಆಗುವುದು ಯಾವಾಗ? ಇದು ಜನಸಾಮಾನ್ಯ ಕೇಳೋ ಪ್ರಶ್ನೆ. ಅವ್ರು ಮಾಡಿಲ್ಲ ಅಂತಲ್ಲ, ಮಾಡ್ತಾ ಇದ್ದಾರೆ ಅಂತ ಒಪ್ಕೊಡ್ತಾರೆ. ಆದರೆ ಆಗುವುದು ಯಾವಾಗ ವ್ಯಾನ್ ಇಟ್ ಈಸ್? ಈ ಪ್ರಶ್ನೆಗೆ ಇವತ್ತು ನೇರವಾಗಿ ಉತ್ತರ ಕೊಡುವಂಥ ಅನಿವಾರ್ಯತೆ ಸತೀಶ್ ಅವರಿಗೆ ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ಗೆ ಬಂದದ್ದು. ಇಲ್ಲ ಸಿದ್ದರಾಮಯ್ಯರು ಒಪ್ತಾ ಇಲ್ವಾ? ಇಲ್ಲ ಡಿ ಕೆ ಶಿವಕುಮಾರ್ ಅವರು ಒಪ್ತಾ ಇಲ್ವಾ? ಅವ್ರ ಮನಸ್ಸಿಲ್ವಾ? ಯಾಕಿಲ್ಲ? ಏನು ಅಂಥದ್ದಾಗ್ಯದ? ಇದು ದೊಡ್ಡ ಜಿಲ್ಲೆ ಇದು, ಡಿವಿಷನ್ ಆಗಲೇಬೇಕಾದದ್ದು. ಯಾಕೆ ಒಪ್ತಾ ಇಲ್ಲ? ಅದನ್ನು ಅವರು ಹೇಳಿ, ಇಲ್ಲ ಸಿದ್ದರಾಮಯ್ಯರು ಒಪ್ತಾ ಇಲ್ಲ, ಡಿ ಕೆ ಶಿ ಅವರು ಒಪ್ತಾ ಇಲ್ಲ ಅನ್ನುವಂಥ ಮಾತನ್ನು ಜನಕ್ಕೆ ಹೇಳಿ. ಜನರಿಂದ ಆಯ್ಕೆ ಆದಂಥವ್ರು ನೀವೆಲ್ಲ, ಇದು ನಿಮಗೆ ಗೊತ್ತಿರಲಿ. ಜನ ಏನೋ ಪಾಪ ಯಾವುದೋ ಕಾರಣಕ್ಕಾಗಿ ಮೌನ ವಹಿಸಿದಾರೆ. ಅದರರ್ಥ ಅವರು ಹೇಳಿಗಳಲ್ಲ, ಮುಂದಿನ ದಿನಗಳಲ್ಲಿ ಯಾವುದೋ ರೂಪ ಪಡಿಬೋದು, ಅದು ಹೇಳಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನಮ್ಮ ಈ ಜನರ ಧ್ವನಿ ಆಗುತ್ತಿರುವಂಥ ಅಶೋಕ್ ಪೂಜಾರಿ ಜೊತೆಗೆ ದಸ್ತಗೀರ್ ಪೈಲ್ವಾನ್ರಂತೆ ನಿರಂತರವಾಗಿ ಅದನ್ನು ಆ ದಸ್ತಗೀರ್ ಪೈಲ್ವಾನ್ರಂತೆ ತಮ್ಮ ಎಡಗೈಗೆ ಒಂದು ಕರಿಪಟ್ಟಿಗಳು ಜಿಲ್ಲೆ ಆಗಲೇಬೇಕು ಹೋರಾಟ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡ ಜೊತೆಗೆ ಜನರ ಬೇಡಿಕೆ ಇದು. ಅವರೇನು ಹೇಳಿ ಪಾಪ ಹೋರಾಟ ಮಾಡ್ತಾ ಇದ್ದಾರೆ, ಜನರ ಧ್ವನಿ ತಮ್ಮದು ಹೇಳ್ತಾ ಇದ್ದಾರೆ. ಜನಪರ ಹೋರಾಟಗಾಗಿರ್ಬೋದು, ಇಲ್ಲಿ ಹಿಂದೆ ಒಂದು ರಾಜಕೀಯವಾಗಿ ನಿಂತು ಸೋತವರಾಗಿರ್ಬೋದು, ಅಶೋಕ್ ಪೂಜಾರಿ ಅವರು, ಅವ್ರ ತಂದೆ ನಿಂಗಯ್ಯ ಸಂಗಾಯ ಪೂಜಾರಿ ಅವರಾಗಿರ್ಬೋದು, ಇನ್ನುಳಿದ ಅನೇಕರು, ಇಲ್ಲಿ ವಕೀಲರು ಅಂತ ಪಾಪ ಭಾಳಷ್ಟು ಬಯಸ್ತಾ ಇದ್ದಾರೆ ಆಗಲೇಪ್ಪ ಜಲ್ದಿ ಅಂತ. ಯಾವಾಗ ಸತೀಶ್ ಅವರು ಇವತ್ತು ಉತ್ತರ ಕೊಡಬೇಕಾಗ್ಯದ. ಸಿದ್ದರಾಮಯ್ಯರು ಒಪ್ತಾ ಇಲ್ವಾ? ಯಾಕೆ ಒಪ್ತಾ ಇಲ್ಲ? ಇದು ಎಲ್ಲರಿಗೂ ಇವತ್ತು ಉತ್ತರ ಹೊರಗೆ ಬರಬೇಕಾಗಿದೆ. ಯಾಕಂದರೆ ಡಿಸೆಂಬರ್ 30 ಬಂತು, ಇವತ್ತಿದು ನವಂಬರ್ ಮುಗಿತಾ ಇದೆ. 1 ತಿಂಗಳಲ್ಲಿ ಡಿಸಿಷನ್ ಆಗಬೇಕಾಗ್ಯದ. ಇಲ್ಲಾಂದ್ರೆ ಮತ್ತೆ 2 ವರ್ಷ ಅಂತಿ, 2-3 ವರ್ಷ ಮಿನಿಮಮ್ ಆಗುವುದಿಲ್ಲ. ನಂತರದಲ್ಲಿ ಅದು ನಿಮ್ಗೆ ಗೊತ್ತದೆ, ಈಗಾಗಲೇ ದಶಕಗಳಿಂದ ಆದಂಥ ಹೋರಾಟ ಮತ್ತೆ ಮುಂದುವರಿತಾ ಇದೆ. ಆದರೆ ಇದರ ಅರ್ಥ ಇಲ್ಲಿ ಜನ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತಲ್ಲ, ಯಾಕೋ ಏನೋ ಒಂದಿಷ್ಟು ಆಗ್ತದೆ ಜನ. ಮತ್ತು ಈಗಾಗಲೇ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಸತೀಶ್ ಅವರಾಯಿತು, ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಆಯಿತು, ಎಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ. ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋಕ್ಕಿಂತಲೂ ಅದು ಆಗಲೇಬೇಕು ಅನ್ನೋಂಥ ಬೇಡಿಕೆಯನ್ನು ಅವ್ರು ಹೇಳ್ತಾ ಇದ್ದಾರೆ. ಇದನ್ನು ಉತ್ತರಿಸಬೇಕಾದಂಥವ್ರು ಸತೀಶ್ ಮತ್ತು ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ದಯವಿಟ್ಟು ಸರ್ಕಾರದ ಮೇಲೆ ಒತ್ತಡ ತಂದ. ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ, ಜೊತೆಗೆ ಡಿ ಕೆ ಶಿ ಅವ್ರ ಮೇಲೆ ಒತ್ತಡ ಹೇರಿ ಜಿಲ್ಲೆ ಮಾಡೋದ್ರಲ್ಲೇ ಯಶಸ್ವಿ ಆದ್ರೆ ಚಿಕ್ಕೋಡಿ ಮತ್ತು ಗೋಕಾಕ್ ಜನ ನಿರಂತರವಾಗಿ ಸತೀಶ್ ಅವರನ್ನು ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ನ ನೆನೆಸ್ತಾ ಇರ್ತಾರೆ ಅನ್ನೋದು 2 ಮಾತಿಲ್ಲ. ಇದನ್ನು ಅವ್ರಿಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಯಾಕೆಂದರೆ ಜನರ ಸ್ಪಂದನೆ, ಜನರ ನಾಡಿ ಮಿಡಿತ ಅವ್ರಿಗೆ ಗೊತ್ತದ ಅನ್ನೋದು ಅವ್ರು ಈಗಾಗಲೇ ಸಾಬೀತಾದಂಥ ವಿಷಯ. ಯಾಕಂದರೆ ಅವರು ಜನಪ್ರತಿನಿಧಿಗಳು, ಅವರಲ್ಲೇ ಜೊತೆಗೆ ಸಚಿವರು, ಅದರಲ್ಲೂ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಕಾಂಪಿಟೇಷನ್ ಮಾಡುತ್ತಿರುವಂಥ ಸತೀಶ್ ಅವರಲ್ಲಂತೂ ಇನ್ನೂ ಪವರ್ ಭಾಳದ. ಅದನ್ನು ಉಪಯೋಗ ಮಾಡಲಿ. ಇವೆರಡೂ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಮಾಡಿ ಅನ್ನೋದು ಎಲ್ಲರ ಮನಸ್ಸಿನ ಮಾತು. ಏನಂತೀರಿ? ಇದಕ್ಕೆ ನೀವು ಉತ್ತರ ಕೊಡ್ರಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆ 16 ನ್ಯೂಸ್ ಸತ್ಯದ ಕೈಗೊಂಡು ವಂದನೆಗಳು.